ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಪುನೀತಾ. ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿರುವಂತಹ ಅಂತರಗಂಗೆ ಬೆಟ್ಟಕ್ಕೆ ನಾವಿವತ್ತು ಬಂದಿದ್ದೀವಿ. ಕೋಲಾರದ ಮೊದಲ ಪ್ರವಾಸ ಸ್ಥಳ ಅಂತಲೇ ಇದನ್ನು ಕರಿಬೋದು. ಅಂತರಗಂಗೆ ಬೆಟ್ಟವು ಶತಶೃಂಗ ಪರ್ವತ ಶ್ರೇಣಿಯಲ್ಲಿದೆ. ಈ ಬೆಟ್ಟವು ಕೋಲಾರದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇದು ದೇವಸ್ಥಾನವಿರುವ ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು. ಅಂತರಗಂಗೆ ಬೆಟ್ಟವು ಅನನ್ಯ ನೈಸರ್ಗಿಕ ಸೌಂದರ್ಯದಿಂದ ಆಶೀರ್ವದಿಸಲಾಗಿದೆ ಅಂತ ಕೂಡ ಹೇಳ್ತಾರೆ. ಇನ್ನು ಇಲ್ಲಿ ದೇವಸ್ಥಾನಕ್ಕೆ ಹೋದವರಿಗೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಚಿಕ್ಕ ಪುಟ್ಟ ಅಂಗಡಿಗಳು ಕೂಡ ಕಾಣಿಸುತ್ತೆ. ಇನ್ನು ದೇವಸ್ಥಾನದ ಎಡಗಡೆ ಅಂದರೆ ಕೆಳಗಡೆ, ಬೆಟ್ಟ ಹತ್ತೋದಕ್ಕೆ ಮುಂಚೆ ಕೆಳಗಡೆನೆ ನಿಮಗೆ ಪಾರ್ವತಿ ಸಮೇತ ಜಲಕಂಠೇಶ್ವರ ದೇವಸ್ಥಾನ ಕೂಡ ಸಿಗುತ್ತೆ. ಬಲಗಡೆಗೆ ದರ್ಗಾ ಕೂಡ ಸಿಗುತ್ತೆ ಮುಸ್ಲಿಂ ಅವ್ರದ್ದು. ಅದು ಒಂದು ಆಶ್ಚರ್ಯ ಇಲ್ಲಿ ಅಂತಲೇ ಹೇಳ್ಬೋದು. ಸುಮಾರು ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟವನ್ನು ಟ್ರೆಕ್ಕಿಂಗ್ ಮತ್ತು ಸಾಹಸ ಮಾಡೋರಿಗೆ ಸ್ವರ್ಗದಂತೆ ಕಾಣುತ್ತೆ ಅಂತ ಕೂಡ ಹೇಳ್ತಾರೆ. ಒಂದು ಅನನ್ಯವಾದ ಬೆಟ್ಟವಾಗಿದೆ. ದಟ್ಟವಾದ ಕಾಡುಗಳಿಂದ ಕೂಡ ಇದು ಕೂಡಿದೆ. ತುಂಬ ಗುಹೆಗಳು ಪ್ರಯಾಣಿಕರನ್ನು ಆಕರ್ಷಿಸುತ್ತದೆ. ಅಲ್ಲಲ್ಲಿ ಚಿಕ್ಕ ಪುಟ್ಟ ದೇವಸ್ಥಾನಗಳು ಕಾಣಿಸುತ್ತೆ. ತುಂಬ ಚಿಕ್ಕ ಪುಟ್ಟ ಗುಹೆಗಳು ಕೂಡ ಕಾಣಿಸುತ್ತೆ. ಅಷ್ಟು ಮನಸೆಳೆಯುವಂತಹ ಚೆನ್ನಾಗಿರುವಂತಹ ಒಂದು ಪ್ರವಾಸಿಗರ ನೆಚ್ಚಿನ ಸ್ಥಳ ಅಂತಲೇ ಹೇಳ್ಬೋದು. ಇನ್ನು ಇದರ ಇತಿಹಾಸದ ಬಗ್ಗೆ ಹೇಳೋದಾದರೆ, ಅಂತರಗಂಗೆ ಬೆಟ್ಟವನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ದೇವಾಲಯದಲ್ಲಿ ಬಸವನ ಬಾಯಿಯಿಂದ ನಿರಂತರವಾಗಿ ಹರಿಯುವ ನೆಲದಡಿಯ ನೀರು ಮೀರುವ ಒಂದು ಕೊಳ ಕೂಡ ಇದೆ. ಪರ್ವತದ ಮೇಲಕ್ಕೆ ಕಡಿದಾದ ಇಕ್ಕಟ್ಟಾದ ಹಾದಿ ಇಲ್ಲ. ಇನ್ನು ಇಲ್ಲಿ ಸುಮಾರು ಹಲವಾರು ಇತರದ 7 ಹಳ್ಳಿಗಳು ಈ ಬೆಟ್ಟದ ಮೇಲೆ ಇದೆ. ಹುಣ್ಣಿಮೆಯ ದಿನದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಸಂಘದವರು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಏರ್ಪಡಿಸುತ್ತಾರೆ. ಇನ್ನು ಇದರ ಪರಿಸರ ಮತ್ತು ವಿಶೇಷತೆ ಬಗ್ಗೆ ಹೇಳೋದಾದರೆ, ಹಸಿರು ಬಣ್ಣದ ಸೀರೆಯನ್ನುಟ್ಟಿರುವಂತೆ ಕಾಣುವ ಈ ಪ್ರದೇಶ ಪೈರು ಪಚ್ಚೆಗಳು ಮರಗಿಡಗಳಿಂದ ಕೂಡಿ ಕಂಗೊಳಿಸುತ್ತದೆ. ಇಲ್ಲಿ ಅನೇಕ ನಿಗೂಢಗಳನ್ನು ಹೊಂದಿರುವ ಈ ಪುಣ್ಯಕ್ಷೇತ್ರ ನಮ್ಮ ನಾಡಿನಲ್ಲಿರುವುದು ಹೆಮ್ಮೆಯ ಮಾತು. ಇನ್ನು ವಿಜ್ಞಾನಿಗಳಿಗೆ ಸವಾಲಾಗಿ ನಿಂತಿರುವ ವಿಷಯವೇನೆಂದರೆ, ನಂದಿಯ ಬಾಯಿಯಿಂದ ಬರುವ ತೀರ್ಥದ ಮೂಲ ಕಂಡುಹಿಡಿಯಲು ಯಾರಿಂದಲೂ ಇದುವರೆಗೂ ಸಾಧ್ಯವಾಗಿಲ್ಲ. ಇದು ಇನ್ನೂ ನಿಗೂಢವಾಗಿ ಉಳಿದಿದೆ. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಲಕ್ಷ ದೀಪೋತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತದೆ. ಸಾವಿರಾರು ಭಕ್ತರುಗಳು ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸುತ್ತಾರೆ. ಶಿವನಿಗೆ ಅಭಿಷೇಕ ಕೂಡ ಮಾಡಿಸುತ್ತಾರೆ. ಜೊತೆಗೆ ದೇವಸ್ಥಾನ ಸುತ್ತ ದೀಪಗಳಿಂದ ಕೂಡಿದ್ದು ಜನರಿಗೆ ಆಶಾಕಿರಣವಾಗಿ ಕಾಣಿಸುತ್ತದೆ. ಜಾತ್ರೆಯ ಪರಿಸರ ನಾವು ಕಾಣಬಹುದು. ಅಲ್ಲಿ ಸಿಹಿ ತಿಂಡಿಗಳು, ಗೊಂಬೆ ಅಂಗಡಿಗಳು, ತುಂಬ ಚಿಕ್ಕ ಪುಟ್ಟ ಅಂಗಡಿಗಳನ್ನು ಕೂಡ ಇಟ್ಟಿರ್ತಾರೆ. ದೇವಾಲಯದ ಹಿಂಭಾಗದಲ್ಲಿ ಅರಣ್ಯಕ್ಕೆ ಹೋಗುವ ಮಾರ್ಗವೂ ಕೂಡ ಅಲ್ಲಿ ಇದೆ. ಅಂತರಗಂಗೆ ಬೆಟ್ಟವು ಚಾರಣ, ಪರ್ವತಾರೋಹಣ, ರಾತ್ರಿ ಸಂಚರಣೆ, ಸಾಹಸ ಚಟುವಟಿಕೆಗಳನ್ನು ಮಾಡಲು ಪರಿಪೂರ್ಣ ಸ್ಥಳವಾಗಿದೆ. ಅಂತರಗಂಗೆ ಎಂದರೆ ಆಳದಿಂದ ಗಂಗಾ ಎಂಬರ್ಥ. ಇಲ್ಲಿನ ಮುಖ್ಯವಾದ ಆಕರ್ಷಣೆ ಕಾಶಿ ವಿಶ್ವೇಶ್ವರ ದೇವಾಲಯ. ಈ ಜಾಗವನ್ನು ದಕ್ಷಿಣ ಕಾಶಿ ಎಂದೇ ಕೂಡ ಕರೆಯುತ್ತಾರೆ. ಬೆಟ್ಟದ ಸುತ್ತ ಅನೇಕ ಅಗ್ನಿಪರ್ವತದ ಶಿಲೆಗಳು, ನೈಸರ್ಗಿಕವಾಗಿ ಕೊರೆಯಲಾದ ಗುಹೆಗಳು ಇವೆ. ಈ ಬೆಟ್ಟದ ಮೇಲ್ಭಾಗದಿಂದ ಕೋಲಾರದ ಪರಿಪೂರ್ಣ ಚಿತ್ರ ಕೂಡ ನೋಡಬಹುದು. ಈ ದೇವಾಲಯದ ಪ್ರಧಾನ ದೇವರು ಕಾಶಿ ವಿಶ್ವೇಶ್ವರ ಸ್ವಾಮಿ. ದೇವಸ್ಥಾನದಲ್ಲಿ ಮುಖ್ಯವಾಗಿ ಶಿವಲಿಂಗ ಇದೆ ಮತ್ತು ಮುಖ್ಯ ಮಂಟಪದ ಕಡೆ 4 ಬೇರೆ ಲಿಂಗಗಳು ಕೂಡ ಇದೆ. ಭಕ್ತರು ಇಲ್ಲಿಯ ನೀರನ್ನು ಶಿವನ ತಲೆಯಿಂದ ಬೀಳುವ ಪವಿತ್ರವಾದ ಗಂಗೆ ಅಂತ ಕೂಡ ನಂಬ್ತಾರೆ. ಭಕ್ತರು ಈ ನೀರನ್ನು ಕುಡಿತಾರೆ. ಕೆಲವರು ಪ್ರತಿದಿನ ಪುಣ್ಯ ದಿನಗಳಾದ ಶಿವರಾತ್ರಿ ಮುಂತಾದ ದಿನಗಳಂದು ಬಂದು ಸ್ನಾನ ಕೂಡ ಮಾಡ್ತಾರೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಅನೇಕ ರೋಗಗಳು ಕೂಡ ವಾಸಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಈ ದೇವಸ್ಥಾನದ ದಂತಕಥೆ ಬಗ್ಗೆ ಹೇಳೋದಾದರೆ, ಈ ಬೆಟ್ಟವು ಪರಶುರಾಮ ಮತ್ತು ಜಮದಗ್ನಿಗೆ ಸಂಬಂಧಿಸಿದೆ. ಹಿಂದೂ ಪುರಾಣದ ಪ್ರಕಾರ ಕಾರ್ತವೀರ್ಯಾರ್ಜುನನನ್ನು ಪರಶುರಾಮನು ಕೊಂದಿದ್ದಾನೆ. ನಂತರ ಜಮದಗ್ನಿಯ ಸಾವು ಹಾಗೂ ರೇಣುಕ ಸ್ವಯಂ ಬಲಿ ಈ ಬೆಟ್ಟದ ಮೇಲೆ ನಡೆದಿದೆ. ಪರಶುರಾಮನು ಕ್ಷತ್ರಿಯ ವರ್ಗದವರನ್ನು ಕೊಲ್ಲಲು ಈ ಬೆಟ್ಟದ ಮೇಲೆ ಶಪಥ ಮಾಡಲಾಗಿದೆ. ಕಾಶಿ ವಿಶ್ವೇಶ್ವರರ ದೇವಾಲಯದ ನೀರು ಬಸವನ ಬಾಯಿಯಿಂದ ಬರುವ ಅಂತರಗಂಗೆ ಎಂಬ ಜಲವೆಂದು ಭಕ್ತರ ನಂಬಿಕೆ. ಇನ್ನು ಈ ದೇವಸ್ಥಾನದಕ್ಕೆ ಮೇಲೆ ಬೆಟ್ಟದ ಮೇಲೆ ಇರೋದ್ರಿಂದ ಸುಮಾರು 350ರಿಂದ 500 ಮೆಟ್ಟಲುಗಳಷ್ಟು ಇದೆ. ಅಲ್ಲಿ ಹತ್ತಿ ನೀವು ದೇವಸ್ಥಾನಕ್ಕೆ ಹೋಗಬೇಕು. ಜ್ವಾಲಾಮುಖಿ ಬಂಡೆಗಳು ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಗುಹೆಗಳನ್ನು ಕೂಡ ನೋಡಬಹುದು. ಅನೇಕ ಗುಹೆಗಳು ಇಲ್ಲಿ ಕಾಣಿಸುತ್ತೆ. ಅಲ್ಲಿ ಚಿಕ್ಕ ಪುಟ್ಟದಾದ ದೇವರ ವಿಗ್ರಹಗಳು ಕೂಡ ಕಾಣಿಸುತ್ತೆ. ಇನ್ನು ಗಣಪತಿ, ಆಂಜನೇಯ ಸ್ವಾಮಿ, ಕಾಶಿ ವಿಶ್ವೇಶ್ವರ, ನವಗ್ರಹಗಳು ಎಲ್ಲವೂ ನೋಡೋದಕ್ಕೆ ಸಿಗುತ್ತೆ. ಎಲ್ಲ ವರ್ಷವಿಡೀ ಯಾವ ತಿಂಗಳಲ್ಲಾದರೂ ಇಲ್ಲಿಗೆ ಭೇಟಿ ನೀಡ್ಬೋದು. ಸೆಪ್ಟೆಂಬರಿಂದ ನವೆಂಬರ್ವರೆಗೂ ತುಂಬ ಒಳ್ಳೆಯ ಅದ್ಭುತವಾದ ತಿಂಗಳು ಅಂತ ಹೇಳ್ಬೋದು. ಬೇರೆ ಟೈಮಲ್ಲಾದರೆ ಸ್ವಲ್ಪ ಬಿಸಿಲು ಇರುತ್ತೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಇಂದು ಹೆಚ್ಚಿನ ಸಂಖ್ಯೆಯ ಕಾಡು ಕೋತಿಗಳಿಗೆ ಹೆಸರುವಾಸಿಯಾಗಿ ಕೂಡ ಇಲ್ಲಿ ಇರೋದ್ರಿಂದ ತುಂಬ ಹುಷಾರಾಗಿ ಹೋಗಬೇಕು. ತುಂಬ ಕೋತಿಗಳು ಅಲ್ಲಿ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಇನ್ನು ಒಟ್ಟಿನಲ್ಲಿ ಟೋಟಲ್ ಆಗಿ ಹೇಳೋದಾದರೆ, ಈ ತಾಣ ಆಧ್ಯಾತ್ಮಿಕತೆ, ಸಾಹಸದ ಮಿಶ್ರಣವನ್ನು ಕೂಡ ಇಲ್ಲಿ ನೀಡುತ್ತೆ ಅಂತ ಹೇಳ್ಬೋದು. ಸ್ನೇಹಿತರಿಗೆ, ಕುಟುಂಬಗಳಿಗೆ ಉತ್ತಮವಾದ
ಪ್ರವಾಸ ತಾಣ ಅಂತ ಕೂಡ ಹೇಳ್ಬೋದು. ದೇವಸ್ಥಾನ ಕೂಡ ಅಷ್ಟೇ ಅದ್ಭುತವಾಗಿದೆ. ಕೆಳಗಡೆ ಬಂದರೆ ನಿಮಗೆ ಆಗಲೇ ಹೇಳ್ದಂಗೆ ಎಡಗಡೆ ಶ್ರೀ ಪಾರ್ವತಿ ಸಮೇತ ಜಲಕಂಠೇಶ್ವರ ದೇವಸ್ಥಾನ ಇದೆ. ಹಲವಾರು ಲಿಂಗಗಳ ಪ್ರತಿಷ್ಠಾಪನೆ ಕೂಡ ಅಲ್ಲಿ ಆಗಿದೆ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅದನ್ನು ಕೂಡ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಇದಿಷ್ಟು ದೇವಸ್ಥಾನದ ಡೀಟೇಲ್ಸ್ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಇದು ಒನ್ ಡೇಗೆ ಅದ್ಭುತವಾದ ಒಂದು ಪ್ರವಾಸಿ ತಾಣ ಅಂತ ಕೂಡ ಹೇಳ್ಬೋದು. ಥ್ಯಾಂಕ್ ಯು.